ರಾಜಕೀಯದಲ್ಲಿ ಮಾಣಿಕ್ಯ ಸಂಚಲನ ಬಿಜೆಪಿಗೆ ಬೆಂಬಲವೋ ಪ್ರಚಾರಕ್ಕೆ ಸೀಮಿತವೋ ಕಿಚ್ಚುನ ರಾಜಕೀಯ ರಾಜ್ಯದಲ್ಲಿ ಸಂಚಲನ ಬಾದ್ಶಾ ರಾಜಕೀಯದ ಸ್ಟೋರಿ ಇದು. ಬಿಜೆಪಿಗೆ ಬೆಂಬಲ ಸೂಚಿಸ್ತಾರ ನಟ ಕಿಚ್ಚ ಸುದೀಪ್. ಬಿಜೆಪಿ ಬೆಂಬಲದ ಬಗ್ಗೆ ಮಧ್ಯಾಹ್ನ ಘೋಷಣೆಯಾಗತ್ತಾ? ಹಾಗಾದ್ರೆ ಮಧ್ಯಾಹ್ನ 1:30ಕ್ಕೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸೊ ಈಗ ಹುಟ್ಕೊಳ್ತಾ ಇರುವಂತಹ ಬಹಳ ಕ್ಯೂರಿಯಾಸಿಟಿಯ ವಿಚಾರ, ಬಿಜೆಪಿಗೆ ಬೆಂಬಲವನ್ನ ಸೂಚಿಸ್ತಾರೋ ನಟ ಕಿಚ್ಚ ಸುದೀಪ್. ಬಿಜೆಪಿಯನ್ನ ಬೆಂಬಲಿಸೋದ್ರ ಬಗ್ಗೆ ಮಧ್ಯಾಹ್ನ ಘೋಷಣೆಯಾಗತ್ತಾ? ಹಾಗಾದ್ರೆ ಮಧ್ಯಾಹ್ನ 1:30ಕ್ಕೆ ಸಿಎಂ ಜೊತೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಸುದೀಪ್ ಅವರ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏನೋ ಒಂದು ಕ್ಯೂರಿಯಾಸಿಟಿ ವಿಚಾರವನ್ನ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಬೆಂಬಲ ನೀಡೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆಯಾಗತ್ತಾ? ಹಾಗಾದ್ರೆ ಸ್ಟಾರ್ ಪ್ರಚಾರಕ್ಕೆ ಸುದೀಪ್ ಅವರನ್ನ ಬಳಕೆ ಮಾಡಿಕೊಳ್ಳಿಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಈ ಹಿಂದೆ ಕೂಡ ರಾಜುಗೌಡ ಹಾಗೆ ಶ್ರೀರಾಮುಲು ಸೇರಿದಂತೆ ಸುದೀಪ್ ಅವರಿಗೆ ಆಪ್ತರು ಜೊತೆಗೆ ಸ್ನೇಹಿತರು ಅನ್ಸ್ಕೊಂಡಂತಹವರ ಪ್ರಚಾರ ಕಾರ್ಯದಲ್ಲಿ ಸುದೀಪ್ ಅವರು ಹೋಗಿದ್ರು. ವಾಲ್ಮೀಕಿ ಸಮುದಾಯದ ಲೀಡರ್ಗಳ ಪರ ಪ್ರಚಾರವನ್ನ ಕೂಡ ಮಾಡಿದ್ರು. ಆದರೆ ಈ ಬಾರಿ ಬಿಜೆಪಿ ಗಾಳ ಹಾಕೋದಕ್ಕೆ ಮುಂದಾಗಿದೆ. ಬೆಂಬಲ ಪಡೆದು ಅಧಿಕೃತವಾಗಿ ಪಕ್ಷದ ಪ್ರಚಾರವನ್ನ ಮಾಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಸ್ಪೆಷಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಬಹಳ ಆಪ್ತರು ಸುದೀಪ್ ಅವರು. ಸೊ ನೋಡ್ಬೇಕು ಹಾಗಾದ್ರೆ ಮುಖ್ಯಮಂತ್ರಿಗಳ ಮಾತಿಗೆ ಸುದೀಪ್ ಅವರು ಏನ್ ರೀತಿಯಾಗಿ ಒಪ್ಪಿಗೆಯನ್ನ ಕೊಡ್ತಾರೆ. ಹಾಗಾದ್ರೆ ಇವತ್ತಿನ ಸುದ್ದಿಗೋಷ್ಠಿ ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕಿರೋದೇ ಅದೇ ಕಾರಣಕ್ಕೆ. ಏನ್ ಹೇಳಬಹುದು ಹಾಗಾದ್ರೆ ಮುಖ್ಯಮಂತ್ರಿಗಳು? ಪ್ರಮುಖವಾಗಿ ಸುದೀಪ್ ಅವರ ವಿಚಾರದಲ್ಲಿ ಯಾವ ವಿಚಾರಗಳನ್ನ ಹೇಳಬಹುದು? ಏನಾದ್ರೂ ಬೆಂಬಲವಾಗಿ ನಿಂತ್ಕೊಳ್ತಾರ ಸುದೀಪ್ ಅವರು, ಇಲ್ಲ ಕೇವಲ ಪ್ರಚಾರಕ್ಕೆ ಮಾತ್ರ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅಥವಾ ವಾಲ್ಮೀಕಿ ಸಮುದಾಯ ಎಲ್ಲಿದ್ದಾರೆ ಹೆಚ್ಚಿಗೆ ಸಂಖ್ಯೆಯಲ್ಲಿ ಆ ಭಾಗದಲ್ಲಿ ಮಾತ್ರ ಪ್ರಚಾರವನ್ನ ಮಾಡ್ತಾರಾ, ಇಲ್ಲ ಕಂಪ್ಲೀಟ್ ಆಗಿ ಬಿಜೆಪಿಯ ಪರವಾಗಿ ಸ್ಟಾರ್ ಪ್ರಚಾರಕರಾಗಿ ಇರೋದ್ರ ಜೊತೆಗೆ ಬೆಂಬಲವನ್ನ ಕೂಡ ಸೂಚಿಸ್ತಾರಾ? ಹೇಗೆ ಏನು ಅನ್ನೋದನ್ನ ಕಾದ್ ನೋಡ್ಬೇಕು. ಸದ್ಯದ ಮಟ್ಟಿಗೆ ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತಹ ವಿಚಾರ ಕಿಚ್ಚ ನಿಲುವಿನ ಬಗ್ಗೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ 1:30ಕ್ಕೆ ಸುದ್ದಿಗೋಷ್ಠಿಯ ಮುಖಾಂತರ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂತ. ಸೊ ಇಲ್ಲಿ ಸದ್ಯಕ್ಕಿರುವಂತಹ ಪ್ರಶ್ನೆಗಳೇನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾರಾ ಕಿಚ್ಚ ಸುದೀಪ್, ಅಥವಾ ಈ ಚುನಾವಣೆಯಲ್ಲಿ ಕಂಪ್ಲೀಟ್ ಆಗಿ ಬಿಜೆಪಿಯ ಪರವಾಗಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸೋದ್ರ ಮುಖಾಂತರ ಸ್ಟಾರ್ ಪ್ರಚಾರಕರಾಗಿ ಬಿಜೆಪಿಯ ಪರವಾಗಿ ಇರ್ತಾರಾ? ಬಿಜೆಪಿಯ ಕ್ಯಾಂಪೇನ್ ನಲ್ಲಿ ಅವರು ಕೂಡ ಭಾಗಿಯಾಗ್ತಾರಾ? ಇಲ್ಲ ಕೇವಲ ವಾಲ್ಮೀಕಿ ಸಮುದಾಯಗಳಿರುವಂತಹ ಕ್ಷೇತ್ರಗಳಲ್ಲಿ ಮಾತ್ರ ಹೋಗಿ ಅವರು ಮತಬೇಟೆಗೆ ಇಳಿತಾರಾ? ಹೇಗೆ ಏನು ಎತ್ತ? ಹೀಗೆ ಸಾಕಷ್ಟು ರೀತಿಯಾದಂತಹ ಸುದ್ದಿಗಳಿಗೆ ತೆರೆ ಬೀಳಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ 1:30ಯ ಸುದ್ದಿಗೋಷ್ಠಿಯನ್ನ ನೋಡ್ಲೇಬೇಕು. ಅಲ್ಲಿ ತನಕ ವೈಟ್ ಮಾಡಲೇಬೇಕು ಮುಖ್ಯಮಂತ್ರಿಗಳು ಯಾವ ವಿಚಾರವನ್ನ ಹೇಳ್ತಾರೆ ಅಂತ. ನೋಡಿ, ಬಿಜೆಪಿಗೆ ಈಗಾಗಲೇ ಬಹಳ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ ಬಿಜೆಪಿ. ಕೇವಲ ರಾಜಕೀಯ ವಿಚಾರದಲ್ಲಿ ಹೊರತುಪಡಿಸಿ ಸ್ಟಾರ್ ಪ್ರಚಾರಕರನ್ನ ಕೂಡ ಈ ಬಾರಿಯ ಕಣಕ್ಕಿಳಿಸೋದಕ್ಕೆ, ಅಂದ್ರೆ ಸ್ಟಾರ್ ಪ್ರಚಾರದ ಭರಾಟೆಗೆ ಅಖಾಡಕ್ಕೆ ಇಳಿಸಬೇಕು ಅಂತ ಹೇಳಿ ಎಸ್ಪೆಷಲಿ ಮುಖ್ಯಮಂತ್ರಿಗಳು ಈ ಬಾರಿ ಬಹಳ ಸನ್ನದ್ಧರಾಗಿದ್ದಾರೆ ಅನ್ಸುತ್ತೆ. ಚುನಾವಣಾ ಸಮಿತಿ ಅಧ್ಯಕ್ಷರಾದ ಮೇಲಂತೂ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಸೊ ತಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಎಲ್ಲರಿಗಿಂತ ಅಚ್ಚುಕಟ್ಟಾಗಿ ಮಾಡಬೇಕು. ಈ ಬಾರಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ಮಾಡಿ ಆದ್ರೂ ಸೊ ಅಧಿಕಾರದ ಗದ್ದುಗೆ ಹಿಡಿಬೇಕು ಅಂತ ಹೇಳಿದ್ರೆ ಈ ಸ್ಟಾರ್ ಪ್ರಚಾರದ ಬೆಂಬಲ ಬೇಕಾಗತ್ತೆ ಅನ್ನೋ ಒಂದು ಮನವರಿಕೆ ಆಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಸುದೀಪ್ ಅವರ ದುಂಬಾಲು ಬಿದ್ದಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಸುದೀಪ್ ಅವರು ಹಾಗೆ ಮುಖ್ಯಮಂತ್ರಿಗಳು ಬಹಳ ಹಿಂದಿನಿಂದಲೂ ಕೂಡ ಅತ್ಯಾಪ್ತರು. ಸೊ ಸಾಕಷ್ಟು ವೇದಿಕೆಗಳಲ್ಲಿ ಕಾನ್ವರ್ಸೇಷನ್ಗಳಲ್ಲಿ ಮಾವ ಅಂತ ಹೇಳಿ ಸುದೀಪ್ ಅವರು ಮುಖ್ಯಮಂತ್ರಿಗಳನ್ನ ಕರೆಯುವಂತದ್ದನ್ನ ಕೂಡ ನಾವು ನೋಡಿದ್ದೀವಿ. ಬಹಳ ಆತ್ಮೀಯ ಸಲುಗೆ ಇದೆ. ಅವರ ಮನೆಗೆ ಇವ್ರು ಹೋಗ್ತಾರೆ, ಇವರ ಮನೆಗೆ ಅವ್ರು ಹೋಗ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಚಿಕ್ಕದ್ರಿಂದ ನೋಡಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಸುದೀಪ್ ಅವರ ಪರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಹೇಳ್ತಾ ಇದ್ರು. ಸೊ ಇದೆಲ್ಲ ವಿಚಾರಗಳನ್ನ ಒಳಗೊಂಡು ಸ್ಟಾರ್ ಪ್ರಚಾರಕರನ್ನಾಗಿ ಸುದೀಪ್ ಅವರನ್ನ ಈ ಬಾರಿ ಬಿಜೆಪಿ ಪರವಾಗಿ ಕ್ಯಾಂಪೇನ್ಗೆ ಬಳಸ್ಕೊಳ್ಬೇಕು ಅನ್ನೋದು ಬಿಜೆಪಿಯವರ ಲೆಕ್ಕಾಚಾರ ಆಗಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಸೊ ಕಾದ್ ನೋಡ್ಬೇಕು ಯಾವ್ಯಾವ ರೀತಿಯಾಗಿ ಬೆಳವಣಿಗೆಗಳಾಗತ್ತೆ. ರಾಜ್ಯ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಸೊ ಯಾರ ಪರವಾಗಿ ಬೇಕಾದ್ರೂ ಪ್ರಚಾರವನ್ನ ಮಾಡಬಹುದು. ಸೊ ಇಮ್ಯಾಜಿನ್ ಮಾಡ್ಕೊಳ್ದೇ ಇರೋ ಮಟ್ಟಿಗೂ ಕೂಡ ರಾಜಕೀಯ ಬೆಳವಣಿಗೆಗಳಾಗಬಹುದು, ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಇವತ್ತು ಏನೋ ಅಧಿಕೃತವಾಗಿ ಘೋಷಣೆಯಾಗತ್ತೆ ಬಿಜೆಪಿಗೆ ಬೆಂಬಲವನ್ನ ಕೊಡೋದ್ರ ಬಗ್ಗೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದನ್ನ ಹೊರತುಪಡಿಸಿ ಇನ್ನೂ ಕೆಲವೊಂದಿಷ್ಟು ಊಹಾಪೋಹಗಳಿತ್ತು, ಗಾಳಿ ಸುದ್ದಿಗಳಿತ್ತು. ಯಾಕಂದ್ರೆ ಸುದೀಪ್ ಅವರೇ ಅಖಾಡಕ್ಕೆ ಧುಮುಕ್ಬಿಡ್ತಾರೆ ಅಂತ ಹೇಳಿ. ಸೊ ಈ ಹಿಂದೆ ಶಿವಕುಮಾರ್ ಅವರು ಕೂಡ ಹೋಗಿ ಸುದೀಪ್ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಆಗ್ಲೂ ಆ ರೀತಿಯಾದಂತಹ ಊಹಾಪೋಹಗಳಿತ್ತು. ಸುದೀಪ್ ಅವರು ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿತಾರೆ, ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಅದಾದ ಮೇಲೆ ಈಗ ಬಿಜೆಪಿಗೆ ಅಖಾಡಕ್ಕೆ ಧುಮುಕ್ತಾರೆ ಅಂತ ಕೆಲವೊಂದಿಷ್ಟು ಊಹಾಪೋಹಗಳು ಬರ್ತಾ ಇತ್ತು. ಬಟ್ ಅದ್ಯಾವ ಊಹಾಪೋಹಗಳನ್ನ ಹೊರತುಪಡಿಸಿ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬೆಂಬಲವನ್ನ ಸೂಚಿಸ್ತಾರೆ ಬಿಜೆಪಿಗೆ ಸೊ ಸುದೀಪ್ ಅವರು ಅನ್ನೋ ವಿಚಾರಗಳು.
ಸೊ ಅದಕ್ಕೆ ಒಂದು ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ 1:30 ಸುದ್ದಿಗೋಷ್ಠಿಯನ್ನ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಈಗ ಸದ್ಯದ ಮಟ್ಟಿಗೆ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತಹ ವಿಚಾರ, ಸುದೀಪ್ ಅವರು ಬೆಂಬಲವನ್ನು ಸೂಚಿಸ್ತಾರಾ ಅಥವಾ ಸ್ಟಾರ್ ಪ್ರಚಾರಕರಾಗಿ ಬಿಜೆಪಿಯ ಪರವಾಗಿ ನಿಂತ್ಕೊಳ್ತಾರಾ ಅಂತ ಹೇಳಿ. ಸೊ ಏನ್ ಬೆಳವಣಿಗೆಗಳಾಗ್ತಾ ಇದೆ ಸುದೀಪ್ ಅವರ ವಿಚಾರದಲ್ಲಿ? ಎಸ್ ಶ್ರುತಿ, ಏನು ಕಳೆದ ರಾತ್ರಿಯಿಂದ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಸುದೀಪ್ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂತ ವಿಚಾರ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಸುದೀಪ್ ಅವರು ಬಿಜೆಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗೋದಿಲ್ಲ, ಬಿಜೆಪಿಯ ಸ್ಟಾರ್ ಪ್ರಚಾರಕರಾಗಿ ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಅವರು ಒಂದು ಪ್ರಚಾರ ಮಾಡ್ತಾರೆ ಅನ್ನುವಂತ ವಿಚಾರ ಮತ್ತೊಂದು ಕಡೆ. ಇದರ ಬೆನ್ನಲ್ಲೇ ಈಗ ಸಿಎಂ ಅವರು ಕೂಡ 1:30ಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದು, ಆ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಅವರು ಭಾಗಿಯಾಗ್ತಾರೆ. ಆ ಭಾಗಿಯಾದ ನಂತರ ತದನಂತರ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ, ಇಲ್ಲ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅವರು ಪ್ರಚಾರ ಮಾಡುವಂತ ಒಂದು ವಿಚಾರ ಕೂಡ ತಿಳಿದು ಬರುತ್ತೆ. ಸೊ ಈಗ ಆ ಒಂದು ಬೆಳವಣಿಗೆ ನದ್ಯ ಹೈದರಾಬಾದ್ನಿಂದ ಬೆಂಗಳೂರಿಗೆ ಸುದೀಪ್ ಅವರು ಬಂದಿರುವಂತದ್ದು ಕೂಡ ಒಂದು ಕುತೂಹಲವನ್ನು ಮೂಡಿಸಿರುವಂತಹ ವಿಚಾರ ಅಂತ ಅನ್ಬೋದು. ಯಾಕೆಂದ್ರೆ ಈಗಾಗಲೇ ನಿನ್ನೆ ಕೂಡ ಒಂದು ಜಾಹೀರಾತು ಶೂಟಿಂಗ್ ನಲ್ಲಿ ಹೈದರಾಬಾದ್ ನಲ್ಲಿ ಇದ್ದಂತ ಸುದೀಪ್ ಅವರು ಬಿಜೆಪಿಯ ಒಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕರೆದಿರುವಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗುವ ಕಾರಣಕ್ಕೋಸ್ಕರನೇ ಹೈದರಾಬಾದ್ನಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವಂತ ವಿಚಾರ ಕೂಡ ಇದೆ. ಅಲ್ಲದೆ ಇವತ್ತು ಕೂಡ ಅವರ ಮನೆಯವರ ಜೊತೆ ಕೂಡ ಸುದೀಪ್ ಅವರ ಒಂದು ಮಾತುಕತೆ ಮೂಲಕ ಈ ರೀತಿ ಅವರ ಒಂದು ಹೆಜ್ಜೆ ಏನಿದೆ, ಮುಂದಿನ ರಾಜಕೀಯ ಹೆಜ್ಜೆ ಏನಿದೆ, ಅವರ ಮನೆಯವರ ಒಂದು ಸಲಹೆಯನ್ನು ಪಡೆದುಕೊಂಡು ರಾಜಕೀಯದಲ್ಲಿ ಯಾವ ರೀತಿಯ ಒಂದು ಹೆಜ್ಜೆಯನ್ನು ಇಡಬೇಕನ್ನೋ ಒಂದು ಸಲಹೆ ಪಡೆದುಕೊಂಡು ಅದಾದ ನಂತರ ಅವರು ಮಧ್ಯಾಹ್ನದ ವೇಳೆಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗಿಯಾಗ್ತಾರ, ಇಲ್ಲ ಪರೋಕ್ಷವಾಗಿ ಇಲ್ಲ ಪ್ರತ್ಯಕ್ಷವಾಗಿ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಈ ತರದ ಒಂದಷ್ಟು ಚರ್ಚೆಗಳ ನಡುವೆ ಈಗ ಸುದೀಪ್ ಅವರು ಪುಟ್ಟನಹಳ್ಳಿ ನಿವಾಸದಲ್ಲಿ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವಾಗಲೇ ಹೇಳಿದ ಹಾಗೆ 1 ಗಂಟೆ ವೇಳೆಗೆ ಸುದೀಪ್ ಅವರ ಒಂದು ನಡೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದರ ಬೆನ್ನಲ್ಲೇ ಈಗ ಸಾಕಷ್ಟು ಕುತೂಹಲ ಏನಂತಂದ್ರೆ ಸುದೀಪ್ ಅವರು ನಿಜವಾಗ್ಲೂ ಬಿಜೆಪಿಗೆ ಹೋಗ್ತಾರ ಅನ್ನುವಂಥದ್ದು. ಯಾಕಂದ್ರೆ ಸುದೀಪ್ ಅವರು ಈಗಾಗಲೇ ಸಾಕಷ್ಟು ಬಿಜೆಪಿ ಅಭ್ಯರ್ಥಿಗಳ ಪ್ರಚಾರ ಜೊತೆ ಒಂದು ಪ್ರಚಾರವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬಿಜೆಪಿಯಿಂದ ಹೊರಬಂದು ರಾಮುಲು ಅವರು ಕಟ್ಟಿದಂತ BSR ಕಾಂಗ್ರೆಸ್ ಅಭ್ಯರ್ಥಿಗಳ ಕೂಡ ಪ್ರಚಾರ ಪರವಾಗಿ ಕೂಡ ಅವರು ಪ್ರಚಾರ ಮಾಡಿದ್ರು. ಸೊ ಇದರ ಬೆನ್ನಲ್ಲಿ ಈಗ ಸುದೀಪ್ ಅವರು ನಿಜವಾಗ್ಲೂ ಬಿಜೆಪಿಗೆ ಹೋಗ್ತಾರಾ, ಇಲ್ಲ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವಾಗಿ ಮಾಡೋದಕ್ಕೋಸ್ಕರ ಬಿಜೆಪಿಯ ಸ್ಟಾರ್ ಪ್ರಚಾರಕರಾಗಿ ಕಾಣಿಸ್ಕೊಳ್ತಾರಾ ಅನ್ನುವಂತ ಒಂದು ಕುತೂಹಲ ಇದ್ದು, ಈ ಎಲ್ಲಾ ಕುತೂಹಲಗಳಿಗೂ ಇವತ್ತು ಮಧ್ಯಾಹ್ನ 1:30 ವೇಳೆಗೆ ಒಂದು ಉತ್ತರ ಸಿಗಲಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಸತೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.